ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಜಾತ್ರೆ, ನಮ್ಮೂರು ಜಾತ್ರೆ ಇದೆ ಅಂತ ಊರಿಗೆ ಬಂದ್ಮೇಲೆ ಇದು ಜಾತ್ರೆಯ ಪಾರ್ಟ್ 2 ಅಂದ್ಕೊಳ್ಳಿ. ಬೆಳಗ್ಗೆನೆ ನಾಷ್ಟ ಮಾಡೋಕೆ ಅಮ್ಮಕ್ಕ ತರಕಾರಿ ಹೆಚ್ಚಾಕತ್ತಿದ್ಲು. ಮನೆಯಲ್ಲಿ ಏನೋ ಎಲ್ಲರೂ ಜನ ಎಲ್ಲ ಸೇರಿದರೆ ಏನೋ ಒಂಥರ ಖುಷಿ ಅಲ್ವಾ. ಈಗ ತಿಂಡಿ ತಿಂದ್ಕೊಂಡು ನಾವು ಜಾತ್ರೆ ನೋಡೋಕೆ ಹೋಗ್ತಾ ಇದ್ವಿ. ತಿಂಡಿ ತಿನ್ಕೊಂಡಾದ್ಮೇಲೆ ಮತ್ತೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ನಮ್ಮ ಕಪ್ಪಿ ಸೈನ್ಯನ ಅಂತ ಹೇಳ್ಬೋದು. ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಎಲ್ಲರೂ ಇರ್ತಾರೆ. ಹಾಗಾಗಿ ನನ್ನ ಜೊತೆ ಎಲ್ಲರೂ ಬರಾಕತ್ತಿದ್ರು. ಏನೋ ಗೊತ್ತಿಲ್ಲ, ನನಗೆ ದೊಡ್ಡವ್ರ ಜೊತೆ ಇರೋಕ್ಕಿಂತ ಮಕ್ಕಳ ಜೊತೆನೇ ಇರೋದು ಖುಷಿ. ಹಂಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಬಾ ಅಂತ ಕರೆದ್ರು. ಬಟ್ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಲಿಲ್ಲ. ಎಲ್ಲರೂ ನನ್ನ ಅಕ್ಕನ ಮಕ್ಕಳು ಎಲ್ಲರೂ ಬಾ ಕಕ್ಕಿ ನಾವು ಹೋಗೋಮ್ಮ ಅಂತಂದು ಹೇಳಿದರು. ಹಂಗಾಗಿ ನಾವು ಎಲ್ಲರೂ ಸೇರಿ ಮಕ್ಕಳ ಜೊತೆನೇ ಬಂದೆ. ಬನ್ನಿ, ಇದೇ ದೇವಸ್ಥಾನ ನೋಡ್ರಿ. ಇದೇ ದೇವಸ್ಥಾನದ್ದು ಜಾತ್ರೆ ಇರೋದು ಇವಾಗ. ಗುಡಿ ಒಳಗೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಬಟ್ ಇವಾಗ ಲೈಟಿಂಗ್ಸ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ನೈಟ್ ಆದರೆ ಲೈಟಿಂಗ್ಸು ಚೆನ್ನಾಗಿ ಕಾಣಿಸ್ತವ. ನೋಡಿ, ಎಲ್ಲರೂ ರೆಡಿಯಾಗಿ ಇವಾಗ ದೇವ್ರ ದರ್ಶನ ಮಾಡೋಕೆ ಬಂದ್ವಿ. ನಮ್ಮ ಜೊತೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ ಬನ್ನಿ. ಈ ದೇವ್ರು ಬಂದು ಶರಣ ಬಸವೇಶ್ವರ ದೇವಸ್ಥಾನ. ಇದು ವರ್ಷಕ್ಕೆ ಒಂದ್ಸರಿ ಜಾತ್ರೆ ನಡೆಯೋದು. ಈ ಜಾತ್ರೆಗೆ ಎಲ್ಲಿಂದನೂ ಜನ ಬರ್ತಾರೆ. ಹಂಗಾಗಿ ಜಾತ್ರೆ ತುಂಬ ಚೆನ್ನಾಗಿ ನಡೀತೈತಿ. ವಿಡಿಯೋ ಮಾಡೋಕೆ ನನ್ನ ಮಕ್ಕಳ ಕೈಯಾಗ ಕೊಟ್ಟಿದ್ದೆ. ಸರಿಯಾಗಿ ವಿಡಿಯೋ ಮಾಡಿಲ್ಲ. ವಿಡಿಯೋ ಸರಿಯಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ನೋಡಿ, ಇಲ್ಲಿ ನನ್ನ ಅಕ್ಕನ ಮಗಳು ಮತ್ತು ಮಗ ಫೋಟೋ ತೆಗೀರಿ ಅಂತಂದು ನಿಂತಿದ್ರು. ನೋಡಿ, ಇದೇ ಶರಣ ಬಸವೇಶ್ವರ ದೇವಸ್ಥಾನ. ಬನ್ನಿ, ನನ್ನ ಜೊತೆ ನೀವು ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳಿ. ಇಲ್ಲಿದ್ದಾನೆ, ಎಲ್ಲರೂ ನಮಸ್ಕಾರ ಮಾಡಿಬಿಡಿ. ಆಮೇಲೆ ನೆಕ್ಸ್ಟು ಅದ್ರ ಬಾಜುನೇ ಒಂದು ಶಿವನ ದೇವಸ್ಥಾನ ಇದೆ. ಇವಳು ನನ್ನ ದೊಡ್ಡಕ್ಕನ ಮಗಳು. ಇದು ಬಂದು ಗದಿಗೆ ಏನಪ್ಪ ಅಂದ್ರೆ ನಮ್ಮ ಶರಣ ಬಸವೇಶ್ವರಂದು 1 ತಿಂಗಳ ಪುರಾಣ ಹಚ್ಚಿರ್ತಾರೆ. ಹಂಗಾಗಿ ಇದು ಪುರಾಣದ ಗದಿಗೆ ಅಂತ ಹೇಳ್ತಾರೆ. ಆಮೇಲೆ ಇದು ತೊಟ್ಟಲದಲ್ಲಿ ಒಂದು ಗೊಂಬೆ ಯಾಕೆ ಹಾಕಿದ್ದಾರೆ ಅಂದರೆ, ಶರಣ ಬಸವೇಶ್ವರ 1 ತಿಂಗಳು ಪುರಾಣ ನಡೆಸ್ತಾರೆ. 1 ತಿಂಗಳು ಪುರಾಣದಲ್ಲಿ 9 ದಿನ ಪುರಾಣ ಆದಮೇಲೆ ನೆಕ್ಸ್ಟು ಶರಣ ಬಸವೇಶ್ವರ ಮದುವೆ ಮಾಡ್ತಾರೆ. ಅದಾದಮೇಲೆ ಮತ್ತೆ ಶರಣ ಬಸವೇಶ್ವರದ್ದು ಪುರಾಣ ಆದಮೇಲೆ 21 ದಿನಕ್ಕೆ ನೆಕ್ಸ್ಟು ಶರಣ ಬಸವೇಶ್ವರನ ನಾಮಕರಣ ಮಾಡ್ತಾರೆ. ಹಂಗಾಗಿ ತೊಟ್ಟಲದಲ್ಲಿ ಒಂದು ಸಣ್ಣ ಗೊಂಬೆ ಹಾಕಿದ್ರು. ಅದು ನಾಮಕರಣ ಮಾಡಿದಂಥ ಗೊಂಬೆನ ಅಲ್ಲೇ ಇಟ್ಟಿರ್ತಾರೆ ಗದಿ ಹತ್ರನ. ಹಂಗಾಗಿ ಆ ಗೊಂಬೆ ತೆಗ್ದಿದ್ದಿಲ್ಲ. ನೋಡಿ, ಇದೆ ಶರಣ ಬಸವೇಶ್ವರ ಗದಿಗೆ. ಈಗ ಎಲ್ಲರೂ ಕೂಡ ದರ್ಶನ ಮಾಡಿಕೊಂಡು ನೆಕ್ಸ್ಟು ಉಚ್ಚಯ ಮತ್ತು ಅಡ್ಡ ಪಲ್ಲಕ್ಕಿ ಮೆರೆಸ್ತಾರೆ. ಹಂಗಾಗಿ ದೇವ್ರ ಗುಡಿಲಿದ್ದ ಸ್ವಲ್ಪ ದೂರ ಹೋಗ್ಬೇಕು ನಾವು. ಹಂಗಾಗಿ ಈಗ ದೇವ್ರ ದರ್ಶನ ಮಾಡಿಕೊಂಡು ಅಡ್ಡ ಪಲ್ಲಕ್ಕಿ ಉಚ್ಚಯ ನೋಡೋಕೆ ಹೋಗೋಣ ಬನ್ನಿ. ನಮ್ಮ ಜೊತೆ ನೀವು ಕೂಡ ಅಡ್ಡ ಪಲ್ಲಕ್ಕಿ ಮತ್ತು ಉಚ್ಚಯನ ದರ್ಶನ ಮಾಡಿಸ್ತೀನಿ. ಇವಳು ಕೈಯಾಕ ನಾನು ವಿಡಿಯೋ ಮಾಡೋಕೆ ಕೊಟ್ಟಿದ್ದೆ. ನಾನು ವಿಡಿಯೋದಲ್ಲಿ ಕಂಡಿಲ್ಲ. ನನ್ನ ನೆಕ್ಸ್ಟ್ ವಿಡಿಯೋ ಮಾಡಂತಂದು ತಿರ್ಗಾ ಇನ್ನೊಬ್ಳು ಕೈಯಾಗ ಕೊಟ್ಟು ವಿಡಿಯೋ ಮಾಡಾಕತ್ತಾಳ. ಶರಣ ಬಸವೇಶ್ವರ ಬಾಜು ಇರೋದೇನೆ ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನ ಅಂದ್ರೆ ಶಿವನ ಲಿಂಗ ಇದೆ. ಶಿವನ ಲಿಂಗ ಬಾಜುನೇ ಒಂದು ನಂದಿ ಇದೆ. ನಂದಿ ಅಂದರೆ ಬಸವಣ್ಣ. ಪ್ರತಿಯೊಂದು ಶಿವನ ಲಿಂಗ ಇತ್ತಂದರೆ ಅದ್ರ ಮುಂದ್ಗಡೆನೇ ಒಂದು ಬಸವಣ್ಣ ಇದ್ದೇ ಇರ್ತಾನಲ್ಲ. ಅಲ್ಲಿಂದ ನಾವು ನೆಕ್ಸ್ಟು ಆಂಜನೇಯ ಗುಡಿಗೆ ಬಂದ್ವಿ. ಬನ್ನಿ, ಇದೇ ನಮ್ಮೂರು ಆಂಜನೇಯ. ನಿಮಗೆಲ್ಲರಿಗೂ ಆಂಜನೇಯನ ದರ್ಶನ ಮಾಡಿಸ್ತೀನಿ. ಅಲ್ಲಿ ಗುಡಿಯಲ್ಲಿ ಬೆಳಕಿದ್ದಿಲ್ಲ. ಎಲ್ಲರೂ ನಿಲ್ರಿ ಫೋಟೋ ತಗೊಳಮ್ಮ ಅಂತ ಹೇಳಕತ್ತಿದ್ರು. ನಾನು ಹೇಳಿದೆ ಫೋಟೋ ತಗೊಳಕ್ಕೆ ಬೆಳಕಿಲ್ಲ ಅಂತ. ನಮ್ಮ ಅಕ್ಕ ಬೈಯಾಕತ್ತಿದ್ಲು. ಹೊರಗೋಗಿ ಫೋಟೋ ತಗೊಳಮ್ರಿ ಅಂತಂದು. ನೋಡಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. ನಾವು ಇವಾಗ ಆಂಜನೇಯ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಗುಡಿ ಒಳಗೆ ಕತ್ಲೆ ಇತ್ತಲ್ಲ, ಹಂಗಾಗಿ ವಿಡಿಯೋ ಕ್ಲಾರಿಟಿ ಬಂದಿಲ್ಲ. ನೋಡಿ, ಅಲ್ಲೆಲ್ಲ ಜನಗಳು ಕೂತಿದ್ದಾರಲ್ಲ. ಈಗ ಇಲ್ಲೇ ಆಂಜನೇಯ ಗುಡಿ ಮುಂದಾಶೆನೇ ಅಡ್ಡ ಪಲ್ಲಕ್ಕಿ ಮತ್ತು ಉಚ್ಚಯ ಹೋಗ್ತೈತಿ. ಹಂಗಾಗಿ ಎಲ್ಲರೂ ನೋಡೋಕ್ಕಂತ ಇಲ್ಲೇ ಕೂತ್ಕೊಂಡಿದ್ದಾರೆ. ಏನೋ ಗೊತ್ತಿಲ್ಲ, ಊರಾಗ ಜಾತ್ರೆ ಇದ್ದರೆ ಎಲ್ಲರೂ ಈ ಥರ ಸೇರಿ
ಅಕ್ಕ ತಂಗಿ ಚಿಕ್ಕಮ್ಮನ ಮಕ್ಕಳು ಅಣ್ಣ ನೆಂಟರು ಎಲ್ಲರೂ ಸೇರಿರ್ತೀವಲ್ಲ, ಏನೋ ಒಂಥರ ಖುಷಿ. ನಾವು ಸೇರೋದು ವರ್ಷಕ್ಕೊಂದ್ಸರಿ ಆಗಿರ್ತೈತಿಲ್ಲ, ಹಂಗಾಗಿ ಎಲ್ಲರೂ ಖುಷಿಯಾಗಿರ್ತೀವಿ. ನೋಡಿ ಇವಾಗ ಅಡ್ಡ ಪಲ್ಲಕ್ಕಿ ಬರಕತ್ತೈತಿ. ಅಡ್ಡ ಪಲ್ಲಕ್ಕಿ ಬರಬೇಕಾದ್ರೆ ಮುಂದ್ಗಡೆ ಡಿಜೆ ಹಚ್ಚಿದ್ರು, ಆಮೇಲೆ ಹಿಂದ್ಗಡೆ ಡೋಳು ಬಡಿತಾ ಇತ್ತು. ಈ ಥರ ಡಿಜೆ ಮುಂದೆ ಡ್ಯಾನ್ಸ್ ಮಾಡೋದು, ಡೋಳು ಕುಣಿತ, ಹಳ್ಳಿ ಒಳಗೆ ಈ ಥರ ಜಾತ್ರೆ ಮಾಡೋದಂದ್ರೆ ಏನೋ ಒಂಥರ ಖುಷಿ ಅಲ್ರಿ. ಅದೇ ಸಿಟಿ ಒಳಗಾದರೆ ಹೋಗ್ತೀವಿ, ಸುಮ್ಮನೆ ನೋಡ್ತೀವಿ. ಸಿಟಿ ಒಳಗೂ ಆಚರಿಸ್ತಾರೆ, ಬಟ್ ಹಳ್ಳಿ ಒಳಗೆ ಆಚರಿಸೋ ರೀತಿನ ಸಿಟಿ ಒಳಗೆ ಯಾರೂ ಆಚರಿಸೋದಿಲ್ಲ. ಹಳ್ಳಿ ಒಳಗಾದ್ರೆ ಜನನ ನೀವು ಬನ್ನಿ ಅಂತ ಕರೀತಾರೆ, ಬಟ್ ಸಿಟಿ ಒಳಗೆ ಆ ಥರ ಇಲ್ಲ. ಎಲ್ಲರೂ ತಮ್ಮ ಪಾಡಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರ್ತಾರೆ. ಹಳ್ಳಿ ಒಳಗಾದ್ರೆ ಎಲ್ರೂ ತಮ್ಮ ಏರಿಯಾದಾಗ ಎಷ್ಟು ಜನ ಇರ್ತಾರೆ ಅಷ್ಟು ಜನರನ್ನು ಕರ್ಕೊಂಡು ದೇವ್ರ ನೋಡೋಕೆ ಹೋಗ್ತೀವಿ. ಆಮೇಲೆ ಮತ್ತೆ ನಮ್ಮ ಮನೆಗೆ ಬೀಗರು ಬಂದಾರ, ನಿಮ್ಮ ಮನೆಗೆ ಬೀಗರು ಬಂದಾರ ಅಂತ ಅದೊಂದು ಹೇಳೋಕೇನೋ ಒಂಥರ ಖುಷಿ ಅಲ್ರಿ. ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಬಂದಿರ್ತಾರಲ್ಲ, ಅದು ತಾಯಂದ್ರಿಗೆ ಏನೋ ಒಂಥರ ಖುಷಿ ಇರುತ್ತೆ. ನಮ್ಮ ಮನೆ ಅಂತರೂ ನಾವು 3 ಜನ ಅಕ್ಕ ತಂಗಿಯರು, ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಅವಳೊಬ್ಬಳು 4 ಜನ, ಅವಳ ಮಕ್ಕಳು ನಮ್ಮ ಮಕ್ಕಳು ಎಲ್ಲರೂ ಸೇರಿದ್ರೆ ನಮ್ಮ ಮನೆ ಸಿಕ್ಕಾಪಟ್ಟೆ ಗದ್ದಲಿರುತ್ತೆ. 3 ದಿನ ಮಾತ್ರ ನಮ್ಮ ಮನೆ ಎಷ್ಟು ಗದ್ದಲಂದ್ರೆ ಅಷ್ಟು ಗದ್ದಲಿ ಇರುತ್ತೈತಿ. ನೋಡಿ ಡೋಳು ಬಡಿತ ಎಷ್ಟು ನೀಟಾಗಿ ಬಾರ್ಸಕತ್ತಾರಲ್ಲ. ಈ ಡೋಳು ಬಡಿತ ಕೇಳೋಕೇನೋ ಒಂಥರ ಖುಷಿ ಅನ್ನಿಸ್ತೈತಿ. ಯಾರಿಗೆಲ್ಲ ಡೋಳು ಬಡಿತ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಡಿಜೆಕಿನ ಡೋಳು ಬಡಿತಾನೆ ತುಂಬ ಇಷ್ಟ ಆಗ್ತೈತಿ. ಈ ಡೋಳು ಬಡಿತ ಕೇಳ್ತಾ ಇದ್ದರೆ ಮೈಯಾಗೆಲ್ಲ ಏನೋ ಒಂಥರ ಜುಮ್ ಅನ್ನಿಸ್ದಂಗೆ ಆಕೈತಿ. ಆ ಡೊಳ್ಳು ಡಮ್ ಡಮ್ ಅಂತ ಸೌಂಡ್ ಬರ್ತಿತ್ತಲ್ಲ, ಅದೆಲ್ಲ ಕೇಳೋಕ್ಕೇನೋ ಒಂಥರ ಚಂದ ಅಲ್ವಾ. ಇನ್ನು ಡಿಜೆಕಿನ ಈ ಡೋಳು ಬಡಿತಾನೆ ಚೆನ್ನಾಗಿ ಅನ್ನಿಸ್ತೈತಿ. ಅದು ಒಂದು ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟಿತ್ತು, ಪಾಪ ಅವರಿಗೆ ಡೋಳು ಬಾರ್ಸೋರಿಗೆ ಸಾಕಾಗಿತ್ತು. ಆವಾಗಲೇ ನಾವು ದರ್ಶನಕ್ಕೆ ಹೋಗಿದ್ವಲ್ಲ, ಆ ಗುಡಿಲಿದ್ದ 1-2 ಕಿಲೋಮೀಟ್ರ್ ಇನ್ನೊಂದು ಈಶ್ವರನ ಗುಡಿ ಇದೆ. ಆ ಗುಡಿಗೆ ಹೋಗಿ ಈ ಶರಣ ಬಸವೇಶ್ವರನ ಗುಡಿಲಿದ್ದ ಈಶ್ವರನ ಗುಡಿವರೆಗೂ ಅಡ್ಡ ಪಲ್ಲಕ್ಕಿ ಮತ್ತು ಉಚ್ಚೇನ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಡೋಳು ಬಾರಿಸ್ಕೊತನ ಹೋಗ್ಬೇಕು ಅವರಿಗೆ. ಅದು ಒಂದು ಬಿಸಿಲಾಗಿ ಹೋಗ್ಬೇಕಲ್ಲ, ಅದು ಅವ್ರಿಗೆ ಏನು ಬಿಸಿಲಿರೋ ಕಾರಣ ಅವ್ರಿಗೆ ಸುಸ್ತಾಗಿತ್ತು. ಹಂಗಾಗಿ ಬರಬೇಕಾದ್ರೆ ಇಲ್ಲಿ ಗುಡಿ ಹತ್ರ ಬಂದಿಂದ ಎಲ್ಲರೂ ಗುಡಿ ಬಂತಲ್ಲ ಬಿಡೋ ಅಂತಂದು ಅಷ್ಟೊಂದು ಏನು ಡೋಳು ಬಾರಿಸ್ಲಿಲ್ಲ. ಬಟ್ ಬಾರ್ಸಕತ್ತಾರ, ಅಷ್ಟೇನು ಇದು ಬಾರಿಸ್ಲಿಲ್ಲ. ಇಲ್ಲ ನಾವು ಮೊದಲೇ ಬಂದು ವಿಡಿಯೋ ಮಾಡಲಿಲ್ಲ. ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ಪಲ್ಲಕ್ಕಿ ಆ ಕಡೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಬೇಕಾಗಿತ್ತು. ನಾನು ವಿಡಿಯೋ ಮಾಡಲಿಲ್ಲ. ವಿಡಿಯೋ ಮಾಡೋಕೆ ನನ್ನ ಮಕ್ಕಳು ಫೋನೇ ಕೊಡಲಿಲ್ಲ. ನಾ ವಿಡಿಯೋ ಮಾಡ್ತೀನಿ ಅಂತ ಫೋನ್ ತೊಗೊಂಡು ಹೋಗ್ಬಿಡ್ತಾರೆ, ವಿಡಿಯೋನೂ ಮಾಡೋದಿಲ್ಲ. ಮೊದಲ ಅಡ್ಡ ಪಲ್ಲಕ್ಕಿ ಆ ಕಡೆ ಹೋಗ್ಬೇಕಾದ್ರೆ ಅವಾಗ ಡೋಳು ಮೇಲೆ ಇನ್ನೊಬ್ಬರು ಡೋಳು ಇಟ್ಟು ಅದ್ರ ಮೇಲೆ ನಿಂತ್ಕೊಂಡು ಡೋಳು ಬಾರಿಸ್ತಾರಲ್ಲ, ಅದು ಏನೋ ಒಂಥರ ಚಂದ. ನೋಡಿ ಈ ಕಡೆ ಡಿಜೆದು ಬಾರ್ಸಕತ್ತಾರ. ಆ ಡೋಳಕ್ಕಿಂತ ಇದೇ ಸೌಂಡ್ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಜಾತ್ರೆ ಬಂದರೆ ಗಂಡು ಮಕ್ಕಳೆಲ್ಲ ತಮ್ಮದೆಲ್ಲ 2 ದಿನ ಕೆಲಸ ಬಿಟ್ಟು ಈ ಥರ ಜಾತ್ರೆ ನೆರವೇರಿಸ್ತಾರಲ್ಲ, ಅದು ಒಂಥರ ಖುಷಿ. ಆಮೇಲೆ ಇದಾದಮೇಲೆ ದೇವ್ರ ಪ್ರಸಾದ ಇರ್ತೈತಿ. 2 ದಿನ ನಮ್ಮ ಊರಲ್ಲಿ ದೇವ್ರ ಪ್ರಸಾದ ಇರ್ತೈತಿ. ಆಮೇಲೆ ಒಂದಿನ ಸಾಮೂಹಿಕ ಮದುವೆ ಇರ್ತೈತಿ. ನಿನ್ನೆ ಸಾಮೂಹಿಕ ಮದುವೆ ಇತ್ತು, ಇವತ್ತು ಅಡ್ಡ ಪಲ್ಲಕ್ಕಿ ಮತ್ತು ಬೆಳಗ್ಗೆ ಅಡ್ಡ ಪಲ್ಲಕ್ಕಿ ಮತ್ತು ಉಚ್ಚಾಯಿ ಇರ್ತೈತಿ. ಇದನ್ನು ನಾನು ಸ್ವಲ್ಪ ಮ್ಯೂಟ್ ಮಾಡಿಲ್ಲ, ಹಂಗೆ ಸ್ವಲ್ಪ ಡೋಳು ಕುಂತದ್ದು ಹಂಗೆ ಹಾಕಿದ್ದೀನಿ. ಕೂಡ ಡೋಳು ಬಡಿತ ಕೇಳಿಸ್ಕೊರಿ.
ನೋಡಿದ್ರಲ್ಲೇ ಅದೇ ಅಡ್ಡ ಪಲ್ಲಕ್ಕಿ. ಪ್ರತಿ ವರ್ಷ ಅದ್ರೊಳಗೆ ಅಜ್ಜರು ಕೂತ್ಕೊಂತಿದ್ರು. ಈ ವರ್ಷ ಅಜ್ಜರು ಬರಲಿಲ್ಲ. ಯಾಕೆ ಅಜ್ಜರು ಬರಲಿಲ್ಲ ಅಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜರ್ದು ನಮ್ಮೂರಾಗ ಜಾಸ್ತಿ ಇದು ಮಾಡ್ತಾರಂತಂದು ಚಳಗೇರಿ ಅಜ್ಜರು ಬಂದು ಪಲ್ಲಕ್ಕಿ ಒಳಗೆ ಕೂಡ್ತಿದ್ರು. ಅವ್ರ ಅಜ್ಜರು ಬರಲಿಲ್ಲ. ಅವು ಅಜ್ಜರಿಗೆ ಸ್ವಲ್ಪ ಜಗಳ ಆದ ಕಾರಣಕ್ಕೆ ಅಜ್ಜರು ಕೂತಿಲ್ಲ. ಬರೀ ಫೋಟೋ ಇಟ್ಟು ಪಲ್ಲಕ್ಕಿನ ಮೆರ್ಸಕತ್ತಾರ. ಇದು ನೆಕ್ಸ್ಟ್ ಉಚ್ಚಯ ನೋಡಿ. ಉಚ್ಚಯ ನೋಡ್ಕೊಂಡು ಮತ್ತೆ ನಾನು ಮಧ್ಯಾಹ್ನ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಫೋನು ಸ್ವಿಚ್ ಆಫ್ ಆಗಿತ್ತು. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನೆಕ್ಸ್ಟು ತೇರು ನೋಡೋಕೆ ಬಂದಿದ್ದು. ರೆಡಿಯಾಗಿ ತೇರು ನೋಡೋಕೆ ಬಂದಿದ್ವಿ. ಅಲ್ಲಿ ನನ್ನ ಮಗಳು ವಿಡಿಯೋ ಮಾಡಬೇಕಾದ್ರೆ ನೋಡಕತ್ತಿದ್ಲು. ಉತ್ತುತ್ತಿ ಕೊಟ್ಟಿದ್ನೆ ಕೈ ಒಳಗೆ ತೇರಿಗೆ ಹೋಗ್ಯಮ್ಮಂತಂದು ಅವಳು ಆ ಉತ್ತುತ್ತಿನ ತಿನ್ನಕತ್ತಿದ್ಲು. ತಿನ್ಬಾರ್ದಮ್ಮ ಅಂದ್ರೆ ನಾನು ತಿನ್ನಕ್ಕೆ ಅಂತ ಹೇಳ್ತಿದ್ಲು. ಆಮೇಲೆ ತೇರು ನೋಡ್ಕೊಂಡಿಂದ ಇಲ್ಲಿ ಪ್ರವಚನ ಇಟ್ಟಿರ್ತಾರೆ ನೈಟು. ಇವಾಗ ಪ್ರವಚನ ಕೇಳಬೇಕಂತಂದು ಪ್ರವಚನ ಹತ್ರ ಬಂದ್ವಿ ನಾವು. ಇವಾಗ ಜ್ಯೋತಿ ಬೆಳಗಸಾಕತ್ತಾರ. ಪ್ರತಿ ಸರಿ 5 ಅಜ್ಜರು ಬರ್ತಿದ್ರು. ಈ ಸರಿ ಬರೀ 3 ಅಜ್ಜರು ಯಾಕೆ ಬಂದಾರ ಅಂದ್ರೆ ನೀರ ತಿಳಿಯಿಂದ ಬಂಗಾರ ಮೂರೇ ತೊಳೆದೇನ ಅಂತ. ಆದ್ರೆ ಇವತ್ತಿನ ತಾಯಿ ಅಂದ್ರೆ ಹೆಂಗ ಆಡ್ತಾರಂತ ಒಂದ್ 4 ಪದ್ಯ ಬರ್ದೀನಿ ಭಾಳ ಚಂದ. ಆಡ್ಬೇಡ ನನಕಂದ ನೀ ಫಾಸ್ಟ್ ಆಗ್ಬೇಕು, ನೀ ಫಸ್ಟ್ ಬರ್ಬೇಕು, ನೀ ಬೂಸ್ಟ್ ಕುಡಿಬೇಕು, ನೀ ಬರೀ ರೆಸ್ಟ್ ತಗೋಬೇಕು. ಹೀಗಾದ್ರೆ ಸಂಸ್ಕಾರ ಬರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು. ಆ ಸಂಸ್ಕಾರದ ವಿಭೂತೀಕರಣವಾಗಬೇಕಾದ್ರೆ ಮನುಷ್ಯ ಗುರುವಿನ ಸಂಘವನ್ನ ಮಾಡಬೇಕು. ಸಂಘಗಳು ಬಸವಣ್ಣ ಬಹಳ ಚಂದ ಹೇಳ್ತಾನೆ. ಸಂಘಗಳು 2 ಉಂಟು, ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಹಾಗಾಗಿ ಯಾವ ಸಂಘ ಮಾಡಿದ್ರೆ ಏನಾಗ್ತೈತಿ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರವಚನ ಆದ್ಮೇಲೆ ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ನಿಮ್ಮ ಶರಣರಿಗೆ ಶರಣೆಂಬುದು ಕೇಳಬೇಕಾದ್ರೆ ನಾದಪ್ರಿಯ ಶಿವಲಿಂಗ ವೇದಪ್ರಿಯ ಶಿವಲಿಂಗರು ಪ್ರಿಯ ಶಿವಲಿಂಗವೈ ನಾದಪ್ರಿಯ ಶಿವಲಿಂಗರು ಪ್ರಿಯ ಶಿವಲಿಂಗವೈ ವೇದಪ್ರಿಯ ಶಿವಲಿಂಗರು ವೇದಪ್ರಿಯ ಶಿವಲಿಂಗವೈ ನಾದವ ಮಾಡಿದ ರಾವಣಂಗೆ ಆಯುಷ್ಯವಾಗಿತ್ತು. ವೇದವನೋದಿದ ಬ್ರಹ್ಮನ ಶಿರವೇ ಹೋಗಿತ್ತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ. ನೋಡಿ ಸಾಂಗ್ ಕೇಳಿಸ್ಕೊಂಡ್ರಲ್ಲ. ಮುಂದೆ ಸಾಂಗ್ ಆಡಿದ್ರು. ತುಂಬ ಚೆನ್ನಾಗಿ ಸಾಂಗ್ ಆಡಿದ್ರು. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.